ನಾವೆಲ್ಲ ಚಿಕ್ಕವರಿದ್ದಾಗ ಒಂದು ಪದ್ಯ ಕೇಳಿದ್ವಿ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ. ಆಗಿನ ಕಾಲಕ್ಕೆ ಕರೆಕ್ಟ್ ನಿಜ ಇತ್ತು, ಎಲ್ಲರೂ ದುಡಿತಾ ಇದ್ದಿದ್ದು ಹೊಟ್ಟೆಗಾಗಿ ಮತ್ತು ಬಟ್ಟೆಗಾಗಿ ಅಂತ. ಈಗಿನ ಕಾಲದಲ್ಲೂ ಒಂಥರ ಸರಿ, ಅಂದರೆ ಬರೀ ಹೊಟ್ಟೆ ಬಟ್ಟೆಗಾಗಿ ಅಷ್ಟೇ ದುಡಿಯೋದಲ್ಲದೆ ಇನ್ನೂ ಸಾಕಷ್ಟು ವಿಚಾರಗಳಿದೆ ದುಡಿಲೇಬೇಕು ಅನ್ನೋದಕ್ಕೆ. ಆಗೆಲ್ಲ ವಿದ್ಯೆ ಇದ್ದರೂ ಸರಿ ಇಲ್ದಿದ್ರೂ ಸರಿ ಅಂತ ಇತ್ತು. ಈಗ ಹಾಗಲ್ಲ, ಪ್ರತಿಯೊಂದು ಮಕ್ಳಿಗೂ ವಿದ್ಯಾಭ್ಯಾಸ ಕೊಡಲೇಬೇಕು. ಬರೀ ವಿದ್ಯಾಭ್ಯಾಸನ ಅದ್ರ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಮಕ್ಕಳು ವಿಚಾರ ಅಂತ ತಗೊಂಡ್ರೆ, ಮತ್ತು ನಾವು ದೊಡ್ಡವ್ರ ವಿಚಾರ ಅಂತಂದರೆ ಬರೀ ಊಟ ಅಷ್ಟೇ, ಸೋಷಿಯಲ್ ಸ್ಟೇಟಸ್ಗಾಗಿ ಕೂಡ ಕೆಲವರು ದುಡಿತೀವಿ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕು ಅಂತ ದುಡಿತೀವಿ, ಮತ್ತು ಹಲವಾರು ಕಾರಣಗಳಿದೆ ಅಲ್ವಾ ಈಗೆಲ್ಲ ದುಡಿಯೋದಕ್ಕೆ. ಬರೀ ಹೊಟ್ಟೆ ಬಟ್ಟೆ ಒಂದೇ ಅಲ್ಲ. ಕಾಲ ಬದಲಾಗ್ತಿದ್ದಂಗೆ ನಮ್ಮೆಲ್ಲರ ಜೀವನ ಶೈಲಿ ಬದಲಾಗುತ್ತೆ, ಅದಕ್ಕೆ ತಕ್ಕಂಗೆ ದುಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಆಗ ಹೊಟ್ಟೆಗೆ ಬಟ್ಟೆಗೆ ಹೊಂದ್ಸೋಕ್ಕೆ ಕಷ್ಟ ಆಯಿತು ದುಡಿಮೆ ಮಾಡೋದು, ಆದರೆ ಸಮಯ ಇತ್ತು. ಆದರೆ ಈಗ ಹೊಟ್ಟೆಗೆ ಬಟ್ಟೆಗೆ ತೊಂದರೆ ಇಲ್ಲ, ಆದರೆ ಸಮಯ ನೆಮ್ಮದಿ ಎರಡೂ ಕಾಣೆ ಆಗೋಗಿದೆ ಅಲ್ವಾ.